80 ಕೋಟಿ ಸ್ವಲ್ಪ 680 ಕೋಟಿಗೂ ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ನಾನು ಚುನಾವಣೆಗಿಂತ ಮುಂಚಿತವಾಗಿ, ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಇದೇ ಜಾಗದಲ್ಲಿ ಪ್ರಚಾರ ಭಾಷಣ ಮಾಡಲಿಕ್ಕೆ ಬಂದಿದ್ದೆ. ಅವತ್ತು ಇದಕ್ಕಿಂತ ಜಾಸ್ತಿ ಜನ ಇದ್ರು. ಈ ಪೆಂಡಾಲ್ ಇರಲಿಲ್ಲ. ಆ ಸ್ಟೆಪ್ಸ್ಗಳ ಮೇಲೆಲ್ಲ ಕೂತಿದ್ರು, ಈ ಕಡೆ ಸ್ಟೆಪ್ಸ್ ಮೇಲೆಲ್ಲ ಕೂತಿದ್ರು. ನಾನು ಅವತ್ತು ಭಾಷಣ ಮಾಡಿ, ಪ್ರಚಾರ ಭಾಷಣ ಮಾಡಿ ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನ ಅತ್ಯಂತ ಅಧಿಕ ಬಹುಮತದಿಂದ ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿದ್ದೆ. ನೀವು ನನ್ನ ಮಾತಿಗೆ ಓಗೊಟ್ಟು ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನ ಸುಮಾರು 43,000 ಅಂತರದಿಂದ ಗೆಲ್ಲಿಸ್ಕೊಟ್ಟಿದ್ರಿ. ಅವರಿಗೆ ಆಶೀರ್ವಾದ ಮಾಡಿದ್ರಿ. ಅದಕ್ಕಾಗಿ ಸೇಡಂನ ಎಲ್ಲ ಜನತೆಗೆ ಸರ್ಕಾರದ ವತಿಯಿಂದ, ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶರಣ್ ಪ್ರಕಾಶ್ ಪಾಟೀಲ್ರು ಗೆದ್ದ ಮೇಲೆ ಮಂತ್ರಿ ಆದರು. ಅವರು ಇಂದಿನ ಖಾತೆನೇ ವಹಿಸ್ಕೊಂಡಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತೆ ಕೌಶಲ್ಯ ತರಬೇತಿ ಇಲಾಖೆ, ಎರಡೂ ಇಲಾಖೆಗಳನ್ನ ಮಾಡ್ತಾ ಇದ್ದಾರೆ. ಅವರು ಶಾಸಕರಾಗಿ, ಮಂತ್ರಿಯಾಗಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಿಮ್ಮಲ್ಲಿ ಜನಪ್ರಿಯತೆಯನ್ನು ಗಳಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಅವರು ಜನಪರವಾದಂಥ ಮಂತ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶರಣ್ ಪ್ರಕಾಶ್ ಪಾಟೀಲ್ರು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಬಹುಶಃ ಹೆಚ್ಚಾಗಿ ಕಲಬುರಗಿ ಡಿವಿಷನ್ನಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡಿದ್ದಾರೆ. ಪದೇ ಪದೇ ಕ್ಯಾಬಿನೆಟ್ನಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ವಿಷಯ ಬಂದಾಗ ಅದರ ಎಲ್ಲರೂ ಕೂಡ ಏನ್ರಿ ಎಲ್ಲ ಹೈದರಾಬಾದ್ ಕರ್ನಾಟಕಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ, ದುಡ್ಡೆಲ್ಲ ಅಲ್ಲೇ ಖರ್ಚು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ಸತ್ಯ. ಸ್ವಲ್ಪ ಮಟ್ಟಿಗೆ ಸತ್ಯ ಅಂದ್ರೆ ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ಜೇವರ್ಗಿಗೆ ಹೋಗಿದ್ದು, ಅಲ್ಲಿ ಸುಮಾರು 906 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಉದ್ಘಾಟನೆಯನ್ನ ಮಾಡೋದು. ಇವತ್ತು ಇಲ್ಲಿ ಸುಮಾರು 690 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆಯನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. ಸುಮಾರು 2 ಕ್ಷೇತ್ರಗಳಿಗೆ ಸೇರಿದ್ರೆ ಜೇವರ್ಗಿ ಮತ್ತು ಸೇಡಂ
ಈ ಕ್ಷೇತ್ರಗಳನ್ನು ಸೇರಿದ್ರೆ 1595 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನ ಮತ್ತು ಉದ್ಘಾಟನೆಯನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಂಕುಸ್ಥಾಪನೆ ಸೇಡಂ ತಾಲೂಕಿನಲ್ಲಿ, ಸೇಡಂ ಕ್ಷೇತ್ರದಲ್ಲಿ ಸುಮಾರು 579 ಕೋಟಿ 68,80,80,000 ರೂಪಾಯಿಗಳ ಕಾರ್ಯಕ್ರಮಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದೇವೆ. ನೀವೆಲ್ಲ ನೋಡ್ತಾ ಇದ್ದೀರಿ. ಇವೆಲ್ಲ ಈ ಕಲ್ಲುಗಳಿದಾವಲ್ಲ, ಶಂಕುಸ್ಥಾಪನಾ ಕಲ್ಲುಗಳು, ಇವೆಲ್ಲವೂ ಕೂಡ ನಮ್ಮ ಸರ್ಕಾರ ಬಂದ ಮೇಲೆ, ನಮ್ಮ ಪಕ್ಷದ ಸರ್ಕಾರ ಹಾಕಿರ್ತಕ್ಕಂಥ ಅಡಿಗಲ್ಲು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ಉದ್ಘಾಟನೆ, ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು 108 ಕೋಟಿ 35 ಲಕ್ಷ 15,000 ಕೋಟಿ ರೂಪಾಯಿಗಳಿಗೆ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ. ಸುಮಾರು ಇಷ್ಟೊಂದು ಕೆಲಸಗಳು ಆಗಬೇಕಾದ್ರೆ, ಈ ಅಭಿವೃದ್ಧಿಗಳನ್ನು ಮಾಡಬೇಕಾದ್ರೆ, ಈ ಕ್ಷೇತ್ರದ ಬೆಳವಣಿಗೆಗೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ, ಬೆಂಬಲವನ್ನ ಕೊಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ. ನಾವು ಚುನಾವಣಾ ಪೂರ್ವದಲ್ಲಿ ಏನು ಹೇಳಿದ್ದೋ ಅವೆಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತಾ ಇದ್ದೇವೆ. ಚುನಾವಣಾ ಪೂರ್ವದಲ್ಲಿ ಹೇಳಿದ್ದು, ನಮ್ಮ ಪ್ರಣಾಳಿಕೆಯ ಮೂಲಕ 592 ಭರವಸೆಗಳನ್ನು ಕೊಟ್ಟಿದ್ದು, ಅದರ ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಟ್ಟಿದ್ದು. ಈ 5 ಗ್ಯಾರಂಟಿ ಯೋಜನೆಗಳು ಇವತ್ತು ಜನವರಿ 12ನೇ ತಾರೀಕು ವಿವೇಕಾನಂದರ ಜಯಂತಿಯ ದಿನ, ವಿವೇಕಾನಂದರ ಜಯಂತಿಯ ದಿನ ಶಿವಮೊಗ್ಗದಲ್ಲಿ 2024 ಜನವರಿ 12ನೇ ತಾರೀಕು ಯುವ ನಿಧಿ, ನೀನು ಇದೆಯಲ್ಲ, ಯುವ ನಿಧಿ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡೋದು. ಅಂದ್ರೆ ನಾವು ಅಧಿಕಾರಕ್ಕೆ ಬಂದದ್ದು ಮೇ 20ನೇ ತಾರೀಕು, ಮೇ 20ನೇ ತಾರೀಕು, ಜನವರಿ 2004 ಜನವರಿ 12ಕ್ಕೆ ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟದ್ದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 592 ಭರವಸೆಗಳಲ್ಲಿ, ಪ್ರಣಾಳಿಕೆ ಮೂಲಕ ಕೊಟ್ಟಿದ್ದಂಥ ಭರವಸೆಗಳಲ್ಲಿ ನಾವು ಈಗಾಗಲೇ 243 ಭರವಸೆಗಳನ್ನು ಈಡೇರಿಸಿದ್ದೇವೆ. 5 ಗ್ಯಾರಂಟಿ ಯೋಜನೆಗಳನ್ನು ಈಡೇರಿಸಿದ್ದೇವೆ. ಅದರಿಂದ ನಾವು ನುಡಿದಂತೆ ನಡೆದಂತ ಸರ್ಕಾರ. ಏನ್ ಮಾತು ಕೊಟ್ಟಿದೆ ಜನಗಳಿಗೆ, ಆ ಮಾತುಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2013ರಲ್ಲಿ ನಾವು ಅಧಿಕಾರಕ್ಕೆ ಬಂದೋ, ಅವತ್ತು 165 ಭರವಸೆಗಳನ್ನು ಕೊಟ್ಟಿತ್ತು. 165 ಭರವಸೆಗಳಲ್ಲದೆ ಸುಮಾರು 30 ಕಾರ್ಯಕ್ರಮಗಳಿಗೆ ನಾವು ಈ ರಾಜ್ಯದ ಜನತೆಗೆ ಕೊಟ್ಟಿದ್ದೋ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 165 ಭರವಸೆಗಳಲ್ಲಿ 158 ಭರವಸೆಗಳು ಮತ್ತು 130 ಭರವಸೆಗಳು, 30 ಕಾರ್ಯಕ್ರಮಗಳು, 30, 158, 188 ಕಾರ್ಯಕ್ರಮಗಳನ್ನ ಆ 5 ವರ್ಷದಲ್ಲಿ ಮಾಡಿದ್ದೋ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ಬಿಜೆಪಿ ಸರ್ಕಾರ
ಅದೇ ಬಿಜೆಪಿ ಸರ್ಕಾರ 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. ಅವರು 4 ವರ್ಷ ಅಧಿಕಾರದಲ್ಲಿ ಇದ್ರು. 2019ರಿಂದ 2023ರವರೆಗೆ ಈ 4 ವರ್ಷಗಳಲ್ಲಿ ಅವರು ಮಾಡಿದಂತ ಕೆಲಸ 10% ಭರವಸೆಗಳನ್ನು ಈಡೇರಿಸಲಿಲ್ಲ. 10% ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಾಗಬೇಕು. ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು, ಜೆಡಿಎಸ್ನ ಮುಖಂಡರುಗಳು ತಪ್ಪು ಪ್ರಚಾರ ಮಾಡ್ತಕ್ಕಂಥ, ಸುಳ್ಳು ಪ್ರಚಾರ ಮಾಡ್ತಕ್ಕಂಥ, ಸುಳ್ಳು ಮಾಹಿತಿಯನ್ನು ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಸತ್ಯ ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ನಿಮಗೆ ತಿಳಿಬೇಕು. ಅದು ಸತ್ಯ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು. ಈಗಾಗಲೇ ಮಾನ್ಯ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ, 371J ಪ್ರಸ್ತಾಪ ಮಾಡಿದ್ದಾರೆ. 371J ಮಾಡಿದವರು ಯಾರು? ಯಾರ್ರೀ ಮಾಡಿದವರು? ಒಂದು ವೇಳೆ ಅದನ್ನು ಮಾಡದೆ ಹೋಗಿದ್ರೆ ನಿಮ್ಮಲ್ಲಿ ಇವತ್ತು ಡಾಕ್ಟರ್ಗಳಾಗಿದ್ದಾರೆ, 10,000 ಜನ ಡಾಕ್ಟರ್ಗಳಾಗಿದ್ದಾರೆ, 31,000 ಜನ ಇಂಜಿನಿಯರ್ಗಳಾಗಿದ್ದಾರೆ, 12,000 ಜನರು ಡೆಂಟಲ್ ಮತ್ತು ಕೃಷಿ ಕೆಲಸದಲ್ಲಿ ಇದ್ದಾರೆ. ಇಷ್ಟೊಂದು ಉದ್ಯೋಗ ಸಿಕ್ತಲ್ಲ, ಇದು ಯಾರಿಂದ ಸಿಕ್ಕಿದ್ದು? ಯಾರಿಂದ ಸಿಕ್ಕಿದ್ದು? ಯಾರಿಂದ ಸಿಕ್ಕಿದ್ದು? 2000 ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಅಟಲ್ ಬಿಹಾರ್ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಅವರಲ್ಲಿ ಲಾಲ್ ಕೃಷ್ಣ ಅದ್ವಾನಿ ಅವರು ಉಪ ಪ್ರಧಾನಿಯಾಗಿದ್ರು, ಗೃಹ ಸಚಿವರಾಗಿದ್ರು. ಅವರಿಗೆ ಇಲ್ಲಿನ ಮುಖ್ಯಮಂತ್ರಿಗಳಾಗಿದ್ದಂತ SM ಕೃಷ್ಣ ಅವರು ಪತ್ರ ಬರೀತಾರೆ, 371J ಮಾಡಿ ಸಂವಿಧಾನಕ್ಕೆ ತಿದ್ದುಪಡಿ ತಗೋಬರ್ರಿ ಅಂತೇಳಿ. ಅವರು ಉತ್ತರ ಏನ್ ಕೊಡ್ತಾರೆ ಅಂತಂದ್ರೆ 371J ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಬಿಜೆಪಿಯ ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿ ಹೇಳಿದಂತ ಮಾತು. ಬಿಜೆಪಿಯವರಿಗೆ ಯಾವ ನೈತಿಕ ಹಕ್ಕಿದೆ? ಯಾವ ನೈತಿಕ ಹಕ್ಕಿದೆ ಇವತ್ತು ಕೇಳಲಿಕ್ಕೆ, ಸುಳ್ಳು ಪ್ರಚಾರ ಮಾಡಲಿಕ್ಕೆ? 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತೇಳಿ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಹೇಳಿದ್ರು, ರಾಜಸ್ಥಾನದಲ್ಲಿ ಹೇಳಿದ್ರು. ಈ ಯೋಜನೆಗಳನ್ನು ಜಾರಿ ಮಾಡಕ್ ಸಾಧ್ಯ ಇಲ್ಲ, ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟಿದ್ದೇವೆ. 1,12,000 ಕೋಟಿ ರೂಪಾಯಿಗಳನ್ನ 1,12,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೇವೆ. 1,12,000 ಕೋಟಿ ರೂಪಾಯಿಗಳನ್ನು ಇಲ್ಲಿವರೆಗೆ ನಾವು ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತು. 2.5 ವರ್ಷದಲ್ಲಿ 1,12,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಿದೆಯಾ? ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ಬಿಜೆಪಿಯವರು ಸುಳ್ಳು ಅಪಪ್ರಚಾರ ಮಾಡ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳು ಏನೂ ನಡೀತಾ ಇಲ್ಲ. ಇವತ್ತು GTTC ಆಗ್ತಾ ಇದೆ ನಿಮ್ಮಲ್ಲಿ. GTTC 73 ಕೋಟಿ ಅದು ಜರ್ಮನಿಯವರ ಸಹಯೋಗದೊಂದಿಗೆ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಹೊಸ ಸಬ್ಜೆಕ್ಟ್ಗಳು ಕೌಶಲ್ಯ ಅಭಿವೃದ್ಧಿ ಮಾಡ್ತಾರೆ. ನಿಮಗೆ ರೊಬ್ಯಾಟಿಕ್ ಇನ್ಯಾವುದು
Tool and die making. ಟೂಲ್ ಅಂಡ್ Die making. ಡೈ ಮೇಕಿಂಗ್, Mechatronics. Mechatronics. ಮೆಟಾಕ್ರಾನಿಕ್ಸ್, ಇಂಥ ಸಬ್ಜೆಕ್ಟ್ಗಳೆಲ್ಲ ಮಾಡ್ತಾ ಇದ್ದಾವೆ. ಒಂದು ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ, ಎಲ್ಲಿ GTTC ನಲ್ಲಿ ಟ್ರೈನಿಂಗ್ ಆಗಿರ್ತದೆ, ತರಬೇತಿಯನ್ನು ಪಡೆದಿರ್ತಾರೆ, ಅವರಿಗೆ 100ಕ್ಕೆ 100 ಕೆಲಸ ಸಿಗ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಸೇಡಂನಲ್ಲೂ ಕೂಡ ಒಂದು GTTC ಆಗ್ತದೆ. ಯಾಕೆ ಮಾಡಲಿಲ್ಲ ಇವರು? ಬಿಜೆಪಿಯವರು ಯಾಕೆ ಮಾಡಲಿಲ್ಲ? 4 ವರ್ಷ ಸರ್ಕಾರದಲ್ಲಿ ಇದ್ರಲ್ಲ, ಯಾಕೆ ಮಾಡಲಿಲ್ಲ? ಶರಣ್ ಪ್ರಕಾಶ್ ಪಾಟೀಲೇ ಬರಬೇಕಾಗಿತ್ತ? ಸೇಡಂನಲ್ಲಿ GTTC ಮಾಡಲಿಕ್ಕೆ ಶರಣ್ ಪ್ರಕಾಶ್ ಬರಬೇಕಾಗಿತ್ತ? ಅವರು ಮಾಡಲಿಲ್ಲ. ಅವರು 4 ವರ್ಷ ಅಧಿಕಾರದಲ್ಲಿ ಇದ್ದಾಗ ಇಡೀ ರಾಜ್ಯದಲ್ಲಿ 4 ಮಾತ್ರ GTTCಗಳನ್ನು ಪ್ರಾರಂಭ ಮಾಡಿದ್ರು. 4. ನಾವು 2.5 ವರ್ಷದಲ್ಲಿ 10 GTTCಗಳನ್ನು ಪ್ರಾರಂಭ ಮಾಡಿದ್ದೇವೆ. ಎಷ್ಟು? 10. ಇನ್ನೂ ಮಾಡ್ತೇವೆ. ಇನ್ನೂ 2.5 ವರ್ಷ ಇರ್ತೀವಿ, ಇನ್ನೂ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಒಂದೇ ಕ್ಷೇತ್ರ ಅಲ್ಲ, ಕೌಶಲ್ಯ ಕ್ಷೇತ್ರ ಅಭಿವೃದ್ಧಿ ಒಂದೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಇವತ್ತು ನೀರಾವರಿ ಮಾಡಿದೀವಿ. ಏತ ನೀರಾವರಿ ಯೋಜನೆಗಳು 320. ಸೇಡಂನಲ್ಲಿ ಇಲ್ಲಿ ಹೇಳ್ತೀನಿ, ಏತ ನೀರಾವರಿ ಯೋಜನೆಗಳನ್ನು ಮಾಡಿದ್ದೀವಿ. 4 ಏತ ನೀರಾವರಿ ಯೋಜನೆಗಳು, 4 ಏತ ನೀರಾವರಿ ಯೋಜನೆಗಳು. ಕಾಚೂರ ಏತ ನೀರಾವರಿಗೆ 85,50,00,000 ರೂಪಾಯಿಗಳು. ಕಾಚೂರ ಏತ ನೀರಾವರಿಗೆ 85,50,00,000 ರೂಪಾಯಿಗಳು. ಬೀರ್ನಳ್ಳಿ ಏತ ನೀರಾವರಿಗೆ 90 ಕೋಟಿ ರೂಪಾಯಿಗಳು. ಎಡಳ್ಳಿಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಎಡಳ್ಳಿ ಅಂತ ಇದೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಎಡಳ್ಳಿ ಅಂತ ಇದೆ. ಆಮೇಲೆ ಅದಕ್ಕೆ 67 ಕೋಟಿ 30 ಲಕ್ಷ, 67 ಕೋಟಿ 30 ಲಕ್ಷ. ಮತ್ತು ತರನಹಳ್ಳಿ ಏತ ನೀರಾವರಿಗೆ 82 ಕೋಟಿ 90 ಸಾವಿರ, 82 ಕೋಟಿ 90 ಸಾವಿರ, ಸುಮಾರು 83 ಕೋಟಿ. ಇದರಿಂದ ನೀರು ಉಣಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ನೀರು ಉಣಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ ಏತ ನೀರಾವರಿ ಯೋಜನೆಗಳಿಂದ ಸುಮಾರು 8,000 ಎಕರೆ ಹೆಕ್ಟೇರ್ 8,000 ಹೆಕ್ಟೇರ್ ಅಂದ್ರೆ 20,000 ಎಕರೆ. 1 ಹೆಕ್ಟೇರ್ ಅಂದ್ರೆ 2.5 ಎಕರೆ. 1 ಹೆಕ್ಟೇರ್ ಅಂದ್ರೆ 2.5 ಎಕರೆ. ಅದರಲ್ಲಿ 8,000 ಹೆಕ್ಟೇರ್ ಪ್ರದೇಶವನ್ನ ನೀರಾವರಿಗೆ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದರಿಂದ ನೀರಾವರಿ ಆಗೋದ್ರಿಂದ ಒಂದು ವಾಣಿಜ್ಯ ಬೆಳೆಗಳನ್ನು ಬೆಳೀತಕ್ಕಂಥ ಸಾಧ್ಯತೆ ಇದೆ. ವಾಣಿಜ್ಯ ಬೆಳೆಗಳು ತೊಗರಿ, ಕಬ್ಬು ಇಂಥ ವಾಣಿಜ್ಯ ಬೆಳೆಗಳನ್ನು ಬೆಳೀತಕ್ಕಂಥ ಪ್ರಯತ್ನವನ್ನು ಈ ಭಾಗದಲ್ಲಿ ಬೆಳೀಲಿಕ್ಕೆ ಜನರಿಗೆ ಅವಕಾಶವನ್ನು ಒದಗಿಸಿಕೊಡ್ತಕ್ಕಂಥದ್ದು.